ಓಕೆ, ಥರ್ಡ್ ಪ್ರಾಬ್ಲಮಲ್ಲಿ ಇರ್ತಕ್ಕಂಥ ಸೆಕೆಂಡ್ ಒನ್. ಓಕೆನಾ, ಥರ್ಡ್ ಪ್ರಾಬ್ಲಮಲ್ಲಿ ಇರ್ತಕ್ಕಂಥ ಸೆಕೆಂಡ್ ಒನ್ ದಟ್ ಈಸ್ 343 ಅಂತಕ್ಕಂಥ ನಂಬರ್ನ ನಾವೇನು ಮಾಡಬೇಕು, ಈ ರೀತಿ ಎಕ್ಸ್ಪೋನೆನ್ಷಿಯಲ್ ನೊಟೇಷನಲ್ಲಿ ಬರೀಬೇಕು. ಸೊ ದಟ್ಸ್ ವೈ ನಾವು ಏನು ಮಾಡ್ತೀವಪ್ಪ ಅಂತ ಹೇಳಿದರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತಾ ಹೋಗ್ತೀವಿ. 343 ಅಂತಕ್ಕಂಥ ನಂಬರು 2, 3 ಇದರಿಂದ ನಮಗೇನಾಗಲ್ಲ, ಈಸಿಯಾಗಿ ಡಿವೈಡ್ ಆಗಲ್ಲ. ಸೊ ದಟ್ಸ್ ವೈ ನಾವು ಯಾವ ನಂಬರ್ನ ಯೂಸ್ ಮಾಡ್ತೀವಿ, ವಿ ಯೂಸ್ 7. ಓಕೆನಾ, 7ಇಂದ ನಾವೇನು ಮಾಡ್ತಾ ಹೋಗ್ತೀವಿ, ಡಿವೈಡ್ ಮಾಡ್ತಾ ಹೋಗ್ತೀವಿ. ಫಸ್ಟ್ 7 4s 28, 6 ಉಳಿಯುತ್ತೆ. ಓಕೆನಾ, ಏನಾಗುತ್ತೆ ಲಾಸ್ಟ್ ನಂಬರು 63 ಆಗುತ್ತೆ. 7 9s 63. ಓಕೆನಾ, ದೆನ್ 49 ಆಗುತ್ತೆ. 7 7s 49, 7 1s 7. ಇಲ್ಲಿಗೆ ಫ್ಯಾಕ್ಟರೈಸೇಷನ್ ಪ್ರೋಸೆಸ್ ಮುಗಿಯುತ್ತೆ. ಸೊ ದಟ್ಸ್ ವೈ ನಮಗೆ ಒಂದು ಬೇಸ್ ಸಿಗುತ್ತೆ, ದಟ್ ಈಸ್ 7 ಅಂತಕ್ಕಂಥ ಬೇಸ್ ಸಿಗುತ್ತೆ. 7 × 7 × 7. ಓಕೆನಾ, 7 × 7 × 7 ಎಷ್ಟು ಸಾರಿ ಇದೆ, ದಟ್ ಈಸ್ 3 ಟೈಮ್ ಇದೆ. ಸೊ ದಟ್ಸ್ ವೈ 7 ಪವರ್ 3 ಅಂತಕ್ಕಂಥದ್ದು ಏನಾಗುತ್ತೆ, 343ನ ಎಕ್ಸ್ಪೋನೆನ್ಷಿಯಲ್ ನೊಟೇಷನ್ ಆಗುತ್ತೆ. ಓಕೆನಾ, ನೆಕ್ಸ್ಟು ಅದರಲ್ಲಿರ್ತಕ್ಕಂಥ ಥರ್ಡ್ ಪ್ರಾಬ್ಲಮ್ ದಟ್ ಈಸ್ 729. 729ನ ಎಕ್ಸ್ಪೋನೆನ್ಷಿಯಲ್ ನೊಟೇಷನ್ನ ಬರೆಯೋದಕ್ಕೂ ಮುಂಚೆ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ನ ಮಾಡ್ತೀವಿ. ಈ 729 ಅಂತಕ್ಕಂಥದ್ದು 3ಇಂದ ಪರ್ಫೆಕ್ಟಾಗಿ ಡಿವೈಡ್ ಆಗಲ್ಲ. ಸೊ ದಟ್ಸ್ ವೈ 2ಇಂದ ಆಗಲ್ಲ. ಸೊ ದಟ್ಸ್ ವೈ 3ಇಂದ ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ದಟ್ಸ್ ವೈ ಫಸ್ಟ್ 3 2s 6, 1 ಕ್ಯಾರಿ ಆಗುತ್ತೆ, 12 ಆಗುತ್ತೆ. 3 4s 12, 3 3s 9. ಓಕೆನಾ, ದೆನ್ ಅಗೇನ್ 3ಇಂದ ಡಿವೈಡ್ ಮಾಡ್ತೀವಿ. 3 8s 24, 3 1s 3. ನೆಕ್ಸ್ಟ್ ಅಗೇನ್ 81ನ ನಾವೇನು ಮಾಡ್ತೀವಿ, 3ಇಂದ ಡಿವೈಡ್ ಮಾಡ್ತೀವಿ. 3 2s 6, 2 ಕ್ಯಾರಿ ಆಗುತ್ತೆ, 21 ಆಗುತ್ತೆ. 3 7s 21, 3 9s 27, 3 3s 9, 3 1s 3. ಓಕೆನಾ, ಇಲ್ಲಿಗೆ ಈ ಪ್ರೋಸೆಸ್ಸು ಮುಗಿಯುತ್ತೆ. ಸೊ ದಟ್ಸ್ ವೈ 3 ಅಂತಕ್ಕಂಥ ಬೇಸ್ನ ಎಷ್ಟು ಟೈಮ್ ಕೊಟ್ಟಿದ್ದಾರೆ, ಎಷ್ಟು ಟೈಮ್ ಬಂದಿದೆ ಇಲ್ಲಿ ನಮಗೆ, 3 1 2 3 4 5 6. ಓಕೆನಾ, 6 ಟೈಮ್ ಬಂದಿದೆ. 3 ಅಂತಕ್ಕಂಥ ಬೇಸ್ನ ಎಷ್ಟು ಸರಿ ಬರೆದಿದ್ದೀವಿ ನಾವು, 6 ಟೈಮ್ ಬರೆದಿದ್ದೀವಿ. ಸೊ ದಟ್ಸ್ ವೈ 3 ಪವರ್ 6 ಅಂತಕ್ಕಂಥದ್ದು 729ನ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್.